रे दुनिया जग्गू दुनिया रे दुनिया दादा दुनिया रे ಸಿ ಫ್ಯಾನ್ ಆಗೋದ್ ಬೇರೆ, ರೆಸ್ಪೆಕ್ಟ್ ಕೊಡೋದ್ ಬೇರೆ ಅಲ್ವಾ. ಫ್ಯಾನ್ ಎಲ್ಲಾರು ಆಗ್ತಾರೆ, ಬಕೆಟ್ ಎಲ್ಲಾರು ಹಿಡಿತಾರೆ, ನಾವ್ ಕೊಡ್ತೀರಿ. ಅದು ನಟ ಸುದೀಪ್ ಇರ್ಲಿ, ದರ್ಶನ್ ಅವ್ರು ಇರ್ಲಿ, ಇಲ್ಲ ಆ ಜಾಗದಲ್ಲಿ ಗಣೇಶ ಅವ್ರ ಅಭಿಮಾನಿಗಳು ಬಳಗ ಎದ್ದಿ ನಮ್ಮನ್ನ ತೇಜೋವಧೆ ಮಾಡುವಂತ ಕೆಲಸ ಮಾಡ್ತಾರೆ. ಬಟ್ ಇದ್ಯಾವ್ದಕ್ಕೂ ನಾನ್ ಕೇರ್ ಮಾಡೋದಿಲ್ಲ. ಸುದೀಪ್ ಅವ್ರ ಮೇಲೆ ಯಾವ್ದೇ ತರ ನನಗೆ, ಅವ್ರು ಒಳ್ಳೆ ನಟ ಸರ್, ವೆರಿ ವೆಲ್ ಮೆಚ್ಯೂರ್ಡ್ ಟ್ಯಾಲೆಂಟೆಡ್ ಪರ್ಸನ್ ಅವರು. ಹೋರಾಟದ ಜೀವನದಲ್ಲಿ ಯಾವಾಗಾದ್ರೂ ಸಿನಿಮಾ ನೋಡ್ತೀರಾ ಮೇಡಮ್? ನೋಡೋದಿಲ್ಲ, ವೆರಿ ರೇರ್ ನೋಡೋದಿಲ್ಲ. ಬಟ್ ಯಾವ್ದಾದ್ರು ಒಂದು ಹೀರೋ ಇಷ್ಟನಾ? ನನ್ನ ಸಿನಿಮಾನೇ ನನಗೆ ನೋಡ್ಕೊಳಕ್ಕೆ ಪುರ್ಸತ್ತಿಲ್ಲ. ಯಾವ್ದಾದ್ರು ಒಂದು ಹೀರೋ ಹೀರೋ ಆತರ ಏನಿಲ್ಲ, ನನ್ಗೆ ಎಲ್ಲಾರನು ರೆಸ್ಪೆಕ್ಟ್ ಮಾಡ್ತೀನಿ, ಎಲ್ಲಾರು ಇಷ್ಟ ನನ್ಗೆ. ಬಟ್ ಈಗ ನೀವು ಬಿಗ್ ಬಾಸ್ ಸುದೀಪ್ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಕೆಲವೊಬ್ರು ಹೇಳ್ತಾ ಇದ್ರು, ನಿಮ್ ಗಮನಕ್ಕೂ ಬಂದು ಇಲ್ಲ ದರ್ಶನ್ ಅವರು ಫ್ಯಾನ್ ಅಥವಾ ದರ್ಶನ್ ಫ್ಯಾನ್, ಹಾಗಾಗಿ ಸುದೀಪ್ ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಮಾತು ಕೂಡ ಕೇಳಿ ಬರ್ತಾ ಇತ್ತು. ಸಿ ಫ್ಯಾನ್ ಆಗೋದ್ ಬೇರೆ, ರೆಸ್ಪೆಕ್ಟ್ ಕೊಡೋದ್ ಬೇರೆ ಅಲ್ವಾ. ಫ್ಯಾನ್ ಎಲ್ಲಾರು ಆಗ್ತಾರೆ, ಬಕೆಟ್ ಎಲ್ಲಾರು ಹಿಡಿತಾರೆ, ನಾವು ರೆಸ್ಪೆಕ್ಟ್ ಕೊಡ್ತೀರಿ. ಅದು ನಟ ಸುದೀಪ್ ಇರ್ಲಿ, ದರ್ಶನ್ ಅವ್ರು ಇರ್ಲಿ, ಇಲ್ಲ ಆ ಜಾಗದಲ್ಲಿ ಗಣೇಶ ಇರ್ಲಿ, ಇಲ್ಲ ಯಾರೇ ಇರ್ಲಿ, ನಟರಿಗೆ ಅವ್ರು ಮಾಡಿರುವಂತ ಕೆಲ್ಸಕ್ಕೆ, ಅವ್ರು ಮಾಡಿರುವಂತ ಸಿನಿಮಾಗಳಿಗೆ ನಾವು ಗೌರವ ಕೊಡ್ತೀರಿ, ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತೀರಿ. ಬಟ್ ವಿಚಾರ ಎಲ್ಲೋ ಒಂದ್ ಕಡೆ ನಾಲಿಗೆ ಅರ್ದು ಬಿಟ್ಟು ಹೋದಾಗ ಪ್ರತಿಯೊಂದು ವ್ಯಕ್ತಿನೂ ತಪ್ಪು ಮಾಡ್ತಾನೆ. ಅವ್ನು ಇಷ್ಟೇ ದೊಡ್ಡವನಾಗಿರ್ಲಿ ತಪ್ಪು ಮಾಡೇ ಮಾಡ್ತಾರೆ. ಆ ತಪ್ಪನ್ನ ತಪ್ಪು ಅಂತ ಖಂಡಿಸಿದಾಗ ಅವ್ರ ಅಭಿಮಾನಿಗಳು ಬಳಗ ಎದ್ದಿ ನಮ್ಮನ್ನ ತೇಜೋವಧೆ ಮಾಡುವಂತ ಕೆಲಸ ಮಾಡ್ತಾರೆ. ಬಟ್ ಇದ್ಯಾವ್ದಕ್ಕೂ ನಾನ್ ಕೇರ್ ಮಾಡೋದಿಲ್ಲ. ಅವ್ರು ಮಾಡಿದಂತ ತಪ್ಪು ರಕ್ಷಿತಳಿಗೆ ಹೇಳುವಂತ ರೀತಿಯಲ್ಲಿ ಹೇಳಿದ್ರೆ ಅವಳ ವಯಸ್ಸಿಗೆ ತಕ್ಕಂಗೆ ಅವಳಿಗೆ ಅರ್ಥ ಆಗ್ತಾ ಇತ್ತು. ಎಲ್ಲೋ ಒಂದ್ ಕಡೆ ಅವರು ಪಿತ್ತ ಹೆಚ್ಚಾಗಿದ್ದು, ನನಗೂ ಹೆಚ್ಚಾಯ್ತು ಕೋಪ, ಅದನ್ನ ನಾನು ದೂರ ಕೊಡುವಂತ ಕೆಲಸ ಮಾಡದೆ ಹೊರತು ಸುದೀಪ್ ಅವ್ರ ಮೇಲೆ ಯಾವ್ದೇ ತರ ನನಗೆ, ಅವ್ರು ಒಳ್ಳೆ ನಟ ಸರ್, ವೆರಿ ವೆಲ್ ಮೆಚ್ಯೂರ್ಡ್ ಟ್ಯಾಲೆಂಟೆಡ್ ಪರ್ಸನ್ ಅವರು, ವೆಲ್ ಮೆಚ್ಯೂರ್ಡ್ ಅವ್ರು. ಬಿಕಾಸ್ ಅವ್ರು ಮಾತಾಡೋದ್ರಲ್ಲಿ ಒಳ್ಳೆ ಸ್ಪಷ್ಟನೆ ಇರುತ್ತೆ, ಅರ್ಥಪೂರ್ಣ ಇರುತ್ತೆ. ಎಲ್ಲೋ ಒಂದ್ ಕಡೆ ಈ ವಿಚಾರದಲ್ಲಿ ಅವ್ರು ಎಡ್ವರ್ಟ್ ಮಾಡಿದ್ರು ಅಂತ ಅನ್ಸುತ್ತೆ. ಕಾರಣ ಇಷ್ಟೇ, ಅದು ಅಶ್ವಿನಿ ಮೇಲೆ ಉಪಯೋಗಿಸಿದ್ರೆ ಒಳ್ಳೇದಾಗ್ತಾ ಇತ್ತು. ಅಶ್ವಿನಿ ಮೇಲೆ ತೋರಿಸಿದಂತ ಸಿಂಪತಿ, ಕೇರಿಂಗ್, ಲವ್ ಯಾಕೆ ಇದುವರೆಗೂ ಬಿಗ್ ಬಾಸ್ ಅಲ್ಲಿ ಇರುವಂತ ಬೇರೆಯವ್ರ ಮೇಲೆ ತೋರಿಸ್ತಾ ಇಲ್ಲ ಅನ್ನೋಂಥದ್ದೇ. ನೀವು ಕೊಟ್ಟಂತ ಕಂಪ್ಲೇಂಟ್ ಅಥವಾ ನೀವು ಮಾಡಿದಂತ ವಾಗ್ದಾಳಿ ಲಾಸ್ಟ್ ವಾರ ಕಿಚ್ಚನ ಕಟಕಟಿಯಲ್ಲಿ ಸ್ವಲ್ಪ ಅದನ್ನ ಇಫೆಕ್ಟ್ ಆಯ್ತು ಅನ್ಸುತ್ತಲ್ವಾ? ಆದ್ರೂ ಅಶ್ವಿನಿ ಮೇಲೆ ಅವ್ರು ಏನ್ ಅಷ್ಟೊಂದು ರಿಫ್ಲೆಕ್ಟ್ ಮಾಡಿಲ್ಲ. ನಗ್ನಗ್ತ ನೋಡಿ, ರಕ್ಷಿತಳ ಮೇಲೆ ಹೆಂಗ್ ಪ್ರಶ್ನೆ ಮಾಡಿ ಕೇಳಿದ್ರು, ಆರ್ಡರ್ ಮಾಡಿ ಕೇಳಿದ್ರು. ಬಟ್ ಅಶ್ವಿನಿ ಮೇಲೆ ಆತರ ಕೇಳಿಲ್ಲ. ಜಸ್ಟ್ ಒಂದು ಸಿಂಪತಿ ಕೇಳಬೇಕು, ಅಲ್ಲೂ ಕೇರಿಂಗ್ ಇತ್ತು, ಅಲ್ಲೂ ಲವ್ವಿಂಗ್ ಇತ್ತು. ಸೊ ಎಲ್ಲೋ ಒಂದ್ ಕಡೆ ಒಂದು ಕಂಟೆಸ್ಟೆಂಟ್ ನ ಪ್ರಶ್ನೆ ಮಾಡುವಂತ ರೀತಿ ಇರ್ಲಿಲ್ಲ ಸುದೀಪ್ ಅವ್ರದ್ದು. ಬಟ್ ನೆಕ್ಸ್ಟ್ ವೀಕ್ ಅಲ್ಲಿ ಡೆಫಿನೆಟ್ಲಿ ಕೇಳ್ತಾರೆ ಅಂತ ನನಗೆ ಗೊತ್ತಿದೆ. ಸುದೀಪ್ ಅವರ ಫ್ಯಾನ್ಸಿಗೆ ಬೇಸರ ಆಗಿದ್ದು, ಸುದೀಪ್ ಅವರಿಗೆ ಕೊಟ್ಟಂತ ಒಂದು ಈ ಅವಾರ್ಡ್ ಬಗ್ಗೆ, ಅಂದ್ರೆ ಕರುನಾಡ ಚಕ್ರವರ್ತಿ ಅನ್ನುವಂತ ಅವಾರ್ಡ್ ಬಗ್ಗೆ ನೀವು ಮಾತಾಡಿದ್ರಿ. ಅದು ಕೆಲವೊಬ್ಬ ಅಭಿಮಾನಿಗಳಿಗೆ ಸ್ವಲ್ಪ ಬೇಸರ ತರಿಸಿದೆ. ಸಿ ಸುದೀಪ್ ಫ್ಯಾನ್ಸ್ ಇರ್ಲಿ, ದರ್ಶನ್ ಅವ್ರ ಫ್ಯಾನ್ಸ್ ಇರ್ಲಿ, ಒಂದು ಫ್ಯಾನ್ ಬೇಸ್ ಅಂತ ಅವ್ರು ಕಟ್ಕೊಂಡಿರ್ತಾರೆ. ಎಲ್ಲೋ ಒಂದ್ ಕಡೆ ಅವ್ರ ನಟರಿಗೆ ನಾವ್ ಈ ತರ ಒಂದು ದೂರ್ ಕೊಡುವಂತದ್ ಮಾಡಿದಾಗ ಡೆಫಿನೆಟ್ಲಿ ಅವ್ರಿಗೆ ನೋವಾಗುತ್ತೆ. ಆ ಬೇಜಾರ್ಗೆ ಅವರು ಬ್ಯಾಡ್ ಕಮೆಂಟ್ ಹಾಕೋದು, ಕೆಟ್ಟದಾಗ ತೇಜೋವಧೆ ಮಾಡೋದು, ಇದೆಲ್ಲ ಅವ್ರಿಗೆ ಅವ್ರ ಮೇಲೆ ಇರುವಂತ ಹುಚ್ಚ ಅಭಿಮಾನಕ್ ಮಾಡ್ತಾರೆ. ಹಾಗಂತ ನಾವು ಯಾರೋ ಒಬ್ರು 5 ಜನ ಮಾಡುವಂತ ಹುಚ್ಚ ಅಭಿಮಾನಕ್ಕೆ, ಹುಚ್ಚತನದ ಕಮೆಂಟ್ಸ್ಗೆ ನಾವ್ ಎಲ್ಲಾರನ್ನೂ ಬ್ಲೇಮ್ ಮಾಡಕ್ ಆಗಲ್ಲ. ಬಿಕಾಸ್ ಎಷ್ಟೋ ಜನ ಸುದೀಪ್ ಅಭಿಮಾನಿಗಳು ನಾವು ಹುಚ್ಚು ಅಭಿಮಾನಿ ಮೇಡಮ್ ಸುದೀಪ್ಗೆ, ಆದ್ರೆ ಅವ್ರು ತಗೊಂಡಿದ್ದಂತ ಡಿಸಿಷನ್ ತಪ್ಪು ಅಂತ ಹೇಳಿರೋಂತವ್ರು ಇದಾರೆ. ಸೊ ಎಲ್ಲಾರ್ಗು ನಾವ್ ಇದ್ ಮಾಡಕ್ ಹೋಗಲ್ಲ. ಸುದೀಪ್ ಫ್ಯಾನ್ಸ್ ತುಂಬಾ ಹುಚ್ಚು ಫ್ಯಾನ್ಸ್ ಆಗಿರೋದ್ರಿಂದ, ದರ್ಶನ್ ಫ್ಯಾನ್ಸ್ ಅಷ್ಟೇ, ಅವರು ಏನೇ ತಪ್ಪು ಮಾಡ್ಲಿ, ಅವರ ಬಾಸ್, ಅವರ ಡಿ ಬಾಸ್ ಆಗ್ಲಿ, ಇಲ್ಲ ಸುದೀಪ್ ಬಾಸ್ ಆಗ್ಲಿ, ಅವರು ಬಿಟ್ಕೊಡೋರಲ್ಲ ಫ್ಯಾನ್ ಬೇಸ್. ಸೊ ಇದು ಮಾತ್ರ ನನಗೆ ಗೊತ್ತಿದೆ. ಸೊ ಅವ್ರ ಕೋಪಕ್ಕೆ ಅವ್ರು ಏನ್ ಬೇಕಂದ್ರೂ ಟ್ರೋಲ್ ಮಾಡ್ಲಿ, ಒಂದು ದಿವಸ ಅವ್ರಿಗೂ ಸಂಧ್ಯೆ ಏನಂತ ಗೊತ್ತಾಗತ್ತೆ.